ನಮಸ್ಕಾರ ಸ್ನೇಹಿತರೆ. ಸೊ ಇದು ಎರಡನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ 3 ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಸೊ ಅದು ಯಾವ್ಯಾವ ಕಂಪ್ನಿ ಅಂತ ನಾನು ಹೇಳ್ತೀನಿ. ಸೊ ಅದರದ್ದು ಸ್ಟಾಕ್ಸ್ ಕೂಡ ಹೇಳ್ತೀನಿ. ಎಲ್ಲ ಸ್ಟಾಕ್ಸು ಸ್ಮಾಲ್ ಕ್ಯಾಪಿಂದ ಈಗ ಒಂದು ಮೀಡಿಯಮ್ ಕ್ಯಾಪ್ ಆಗಿದೆ. ಸೊ ಸ್ಟಾಕ್ಸು ಒಳ್ಳೆ ಮಲ್ಟಿ ಬ್ಯಾಗರ್ ರಿಟರ್ನ್ಸನ್ನು ಕೊಟ್ಟಿದೆ. ಸೊ ಸ್ಮಾಲ್ ಕ್ಯಾಪ್ ಇದ್ದಿದ್ದು ಮಾರ್ಕೆಟ್ ಕ್ಯಾಪು ಇವಾಗ ಮೀಡಿಯಮ್ ಕ್ಯಾಪ್ ಆಗಿದೆ. ಸೊ ಏನೇನು ಅಂತ ನೋಡೋಣ. ಸೊ 3 ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ಸು ಇದೊಂದು ಫ್ಯೂಚರಲ್ಲಿ ಅಂದರೆ ಮುಂಬರುವ ದಿನಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ಗ್ರೋತ್ ಇರುವಂಥ ಸ್ಟಾಕ್ಸ್. ಓಕೆ, ಸೊ ಹಾಗಾಗಿ ಒಂದು ಫ್ಯೂಚರ್ ಅನ್ನೋ ಒಂದು ಸೆಗ್ಮೆಂಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅದರಲ್ಲಿ ಬರುವಂಥ ಸ್ಟಾಕ್ಸು ಅದರ ಪ್ರಾಫಿಟ್ ಗ್ರೋತು ನಾನೇನು ಹೇಳೋದು ಅದನ್ನು ನೀವೇ ನೋಡಿ. ಮುಂದಿನ ಒಂದು ಕೆಲವು ನಿಮಿಷಗಳಲ್ಲಿ ನೀವೇ ನೋಡಿ ಅದರದ್ದು ಸ್ಟಾಕ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ. ಸೊ ಪ್ರಾಫಿಟಲ್ಲಿ ತುಂಬ ಒಂದು ಕಮಾಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಸ್ಟಾಕ್ಸ್. ಸೊ ಬನ್ನಿ ಬೇಗ ನೋಡೋಣ ಯಾವ್ಯಾವ ಸ್ಟಾಕ್ಸು ಅಂತ. ಸೊ ಮೊದಲನೇ ಸೆಕ್ಟರ್ ಬಂದು ಡ್ರೋನ್ ಸೆಕ್ಟರ್ಸ್. ನಿಮಗೆ ಈಗಾಗಲೇ ಗೊತ್ತಿದೆ. ಸೊ ಡ್ರೋನ್ ಸೆಕ್ಟರಲ್ಲಿ ಎಷ್ಟು ಬೆಳವಣಿಗೆ ಇದೆ. ನಮ್ಮ ಡಿಫೆನ್ಸ್, ಭಾರತ ದೇಶದ ಡಿಫೆನ್ಸ್ ಆಗಲಿ ಹೊರ ದೇಶಗಳ ಡಿಫೆನ್ಸ್ ಸೆಕ್ಟರ್ಸಲ್ಲಾಗಲಿ ಡ್ರೋನ್ಸ್ಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಲಾಗ್ತಾಯಿದೆ. ಬರೀ ಡ್ಡಿಫೆನ್ಸ್ ಅಲ್ಲ, ನಿಮ್ಗೆ ಈಗಾಗಲೇ ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಏನೇನು ಶಾರ್ಟ್ಸು ರೀಲ್ಸ್ ಎಲ್ಲ ಹಾಕ್ತಾರೆ. ಒಂದು ಡ್ರೋನ್ ಶಾರ್ಟ್ಸ್ ಅಂತಲೇ ಕರೆಯಲಾಗುತ್ತೆ. ಒಂದು ಮೇಲ್ಗಡೆಯಿಂದ ತೆಗೆಯೋ ಚಿತ್ರಣವನ್ನು ಡ್ರೋನ್ ಶಾರ್ಟ್ಸ್ ಅಂತಲೇ ಕರೆಯಲಾಗುತ್ತೆ. ಸೊ ಡ್ರೋನ್ಸು ಎಷ್ಟು ಬೇಕಾಗ್ತಾ ಇದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಾ. ಸೊ ಫ್ಯೂಚರಲ್ಲಿ ಡ್ರೋನ್ ಕೂಡ ಒಂದು ಮೇಜರ್ ಸೆಗ್ಮೆಂಟ್ ಆಗ್ಬೋದು. ಹೇಗೆ ಮೊಬೈಲ್ ಇಲ್ಲದೆ ಈಗ ಇರೋಕ್ಕಾಗಲ್ವೋ, ಮುಂದೆ ಒಂದು ಡ್ರೋನ್ ಕೂಡ, ಕ್ಯಾಮ್ರಾಸು ಡ್ರೋನ್ ಕೂಡ ಇಲ್ಲದಲೇ ಇರೋವಂಥ ಕಾಲ ಬಂದರೂ ಬರಬಹುದು. ಸೊ ಡಿಫೆನ್ಸ್ ಸೆಕ್ಟರಲ್ಲಂತೂ ಮಾತಾಡೋಂಗಿಲ್ಲ, ಬೇಕೇ ಬೇಕು. ಓಕೆ, ಸೊ ಡ್ರೋನ್ ಸೆಕ್ಟರಲ್ಲಿ ಸ್ಟಾಕ್ ಬಂದು ಝೆನ್ ಟೆಕ್ನಾಲಜೀಸ್ ಲಿಮಿಟೆಡ್. ಸೊ ಈ ಝೆನ್ ಟೆಕ್ನಾಲಜೀಸ್ ಅವರು ಪ್ಯೂರಾಗಿ ಡ್ರೋನ್ ಸೆಕ್ಟರಲ್ಲೇ ಕೆಲಸ ಮಾಡೋರು. ಇವರು ಒಂದು ಡಿಫೆನ್ಸ್ ಸೆಕ್ಟರ್ಗೆ ಕೂಡ ಡ್ರೋನ್ಸನ್ನು ಸಪ್ಲೈ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದ ಸಿಸ್ಟಮ್ಸ್ನ ಡೆವಲಪ್ ಮಾಡ್ತಾರೆ. ಓಕೆ, ಸೊ ನೀವು ನೋಡ್ಬೋದು ಇದರದ್ದು ಮ್ಯಾಕ್ಸಿಮಮ್ ರಿಟರ್ನ್ 3000% ರಿಟರ್ನ್ಸನ್ನು ಕೊಟ್ಟಿದೆ ಆಲ್ ಟೈಮ್. ಸೊ ಸ್ಟಾಕು 55 ರೂಪೀಸ್ ಹಂಗೆ ಲಿಸ್ಟ್ ಆಗಿದ್ದು 2015ನಲ್ಲಿ. ಸೊ ಅಲ್ಲಿಂದ ನಿಮಗೆ ಹೆಚ್ಚು ಕಡಿಮೆ 2 ವರ್ಷ ನೋ ರಿಟರ್ನ್ಸ್. ಯಾಕಂದರೆ 2015-17ನಲ್ಲಿ ಅಷ್ಟೊಂದು ಒತ್ತನ್ನು ಕೊಡ್ತಾ ಇರಲಿಲ್ಲ. ಖುದ್ದಾಗಿ ಗೌರ್ಮೆಂಟವರೇ ಇದಕ್ಕೆ ಒತ್ತನ್ನು ಕೊಡ್ತಾ ಇರಲಿಲ್ಲ. ಸೊ ಅದಾದಮೇಲೆ ಡಿಫೆನ್ಸ್ ಸೆಕ್ಟ್ರಲ್ಲಿ ಒಂದು ಒತ್ತನ್ನು ಬರುತ್ತೆ. ಸೊ ಸ್ಟಾಕು ಡಬಲ್ ಆಗುತ್ತೆ. ಸೊ ಅಲ್ಲಿಂದ ನೀವು ಮತ್ತೆ ನೋಡ್ಬೋದು ಸ್ಟಾಕು ಹೆಚ್ಚು ಕಡಿಮೆ ಯಾವಾಗ 2018ಇಂದ 20ವರೆಗೆ -83% ರಿಟರ್ನ್ಸನ್ನು ಕೊಡುತ್ತೆ. ಅದಾದಮೇಲೆ ನಿಮಗೆ 251% ರಿಟರ್ನ್ಸ್ ಕೊಡುತ್ತೆ ಒಂದು ವರ್ಷದಲ್ಲಿ. ಸೊ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಹಿಡ್ಕೊಳ್ಳೋ ತಾಕತ್ತಿರಬೇಕಲ್ಲ, ಅದು ಎಲ್ಲರಿಗೂ ಇರೋದಿಲ್ಲ. ಓಕೆ, ದಿನ ನಾವು ಆ್ಯಪ್ ತೆಗೆದು ನೋಡಿದಾಗ ಮೇಲಕ್ಕೆ ಹೋಗ್ತಿಲ್ವಾ, ಅಯ್ಯೋ ಇಷ್ಟು ದಿನ ಇಟ್ಕೊಂಡು ಏನು ಪ್ರಯೋಜನ ಏನು ಬಂತು ಅಂತ ಸೇಲ್ ಮಾಡಿಬಿಡ್ತೀವಿ. ಸೊ ಅದು ಯಾರು ಇಟ್ಕೊಂಡಿರ್ತಾರೆ ಅವ್ರಿಗೆ ನೋಡಿ ಇವತ್ತು ಒಳ್ಳೆ ಪ್ರತಿಫಲ ಸಿಗುತ್ತೆ. 55 ರೂಪಾಯಿಂದ ಇವತ್ತು ಲೆಕ್ಕ ಹಾಕ್ಕೊಂಡ್ರೆ ಹೆಚ್ಚು ಕಡಿಮೆ 3000% ಮೇಲಕ್ಕೆ ಹೋಗಿದೆ ಸ್ಟಾಕ್. ಬೇಡ ರೀ, ಆಗಸ್ಟ್ 2021ಕ್ಕೆ ತಗೊಂಡಿದ್ರು 79 ರೂಪಾಯಿಂದ 1784 ರೂಪಾಯಿ ಇವತ್ತು ಸ್ಟಾಕ್ ಆಗಿದೆ ಅಲ್ವಾ. ನೋಡಿ ಅಂಥ ಒಳ್ಳೆ ಸ್ಟಾಕು. ಸೊ ಇವಾಗಲೂ ಕೂಡ ಡಿಫೆನ್ಸ್ ಸೆಕ್ಟ್ರಲ್ಲಿ ಒಂದು ಲೀಡಿಂಗ್ ಸೆಕ್ಟರನ್ನೇ ಇರುವಂಥದ್ದು. ಮೊದಲು PE ರೇಷಿಯೋ ತುಂಬ ಜಾಸ್ತಿ ಇತ್ತು, ಈಗ ಡಬಲ್ ಡಿಜಿಟ್ಗೆ ಬಂದಿದೆ. ನೀವು ನೋಡ್ಬೋದು ಝೆನ್ ಟೆಕ್ನಾಲಜೀಸ್ ಶೇರ್ಸ್ ಹಿಟ್ ರೆಕಾರ್ಡ್ ಹೈ ಆಫ್ಟರ್ ₹1000 crore QIP. ಸೊ ವಾಟ್ ಈಸ್ QIP ಅಂದರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಅಂತ ಅರ್ಥ. ಏನು ಹೇಳಿ? ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ QIP. ಸೊ ಇಲ್ಲಿ ನೋಡಿ, IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್.
ನಾವೆಲ್ಲರೂ ಕೂಡ ಇನ್ವೆಸ್ಟ್ ಮಾಡ್ಬೋದು ಆ ಕಂಪ್ನಿಯ ಶೇರ್ ಮೇಲೆ. ಆದರೆ QIPಲಿ ಹಾಗಲ್ಲ. ದೊಡ್ಡ ದೊಡ್ಡ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ಸ್ ಏನಿರ್ತವೆ ಅವು ಮಾತ್ರ ಒಂದು ಆರ್ಡರ್ನ ಪ್ಲೇಸ್ ಮಾಡ್ಬೋದು, ಕಂಪ್ನಿ ಶೇರ್ಸ್ನ ತೊಗೋಬೋದು. ಸೊ ಅವ್ರಿಗೆ ಡಿಸ್ಕೌಂಟಲ್ಲಿ ಕೊಡಲಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅಂದರೆ ಶೇರ್ ಪ್ರೈಸು. ಸೊ ಇವಾಗ 1760 ನಡೀತಾ ಇದೆ. ಅವ್ರಿಗೆ ನೋಡಿ ಸ್ಟಾಕ್ ಮಾರ್ಕೆಟ್ ಎಷ್ಟು ಕೊಟ್ಟಿದ್ದಾರೆ, ಫ್ಲೋರ್ ಪ್ರೈಸ್ ಎಷ್ಟು ಸೆಟ್ ಮಾಡಿದ್ದಾರೆ, 1685 ರೂಪಾಯಿಗೆ ಫ್ಲೋರ್ ಪ್ರೈಸ್ನ ಸೆಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಎಲ್ಲರೂ ಬಂದು ಇನ್ವೆಸ್ಟ್ ಮಾಡಿದಾಗ ಕಂಪ್ನಿಗೆ ಬೇರೆ ಬೇರೆ ಒಂದಿಷ್ಟು ದುಡ್ಡು 1000 ಕೋಟಿ ಕಲೆಕ್ಟ್ ಆದಾಗ ಆ ದುಡ್ಡನ್ನು ಅವರು ಬೇರೆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ ಮಾಡಿದಾಗ ರೆವೆನ್ಯೂ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ಒಂದು ಕಂಪ್ನಿದು, ಸೊ ರೆವೆನ್ಯೂ ಜಾಸ್ತಿ ಆಗುತ್ತೆ, ಅಂದರೆ ಸೇಲ್ಸ್ ಜಾಸ್ತಿ ಆಗುತ್ತೆ. ಸೇಲ್ಸ್ ಜಾಸ್ತಿ ಆದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆದರೆ EPS ಜಾಸ್ತಿ ಆಗುತ್ತೆ, ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಆಗುತ್ತೆ. EPS ಜಾಸ್ತಿ ಆದಾಗ PE ರೇಷಿಯೋ ನಮಗೆ ಕನ್ಸಿಡರಬಲಿ ಒಂದು ಪ್ರಾಪರ್ ವ್ಯಾಲ್ಯೂಯೇಷನ್ ಬರುತ್ತೆ. ಸೊ ಝೆನ್ ಟೆಕ್ನಾಲಜೀಸ್ಗೂ ಅದೇ ಆಗಿರೋದು. ಸೊ ಮೊದಲು ನಿಯರ್ಲಿ 150 ಮೇಲೆ PE ರೇಷಿಯೋ ಇತ್ತು, ಇವಾಗ 94 PE ರೇಷಿಯೋ ಬಂದಿದೆ. ಓಕೆ, ಸೊ ಇದು ಒಂದು ಸ್ಟಾಕ್. ನೆಕ್ಸ್ಟ್ ಸೆಕ್ಟರ್ ಬಂದು EV ಸೆಕ್ಟರ್, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್. ನೆಕ್ಸ್ಟ್ ಬಂದು EV ಸೆಕ್ಟರಲ್ಲಿ. ಸೊ ನಿಮ್ಗೆ ಗೊತ್ತೇ ಇದೆ EV ಸೆಕ್ಟರು ಎಷ್ಟು ಬೂಮಿಂಗಲ್ಲಿದೆ. ಸೊ EV ಸೆಕ್ಟರಲ್ಲಿ ಈಗಿರೋ ಬೂಮು ಇನ್ನೂ ಇವಾಗ ಶುರುವಾಗಿರೋದು. ಇವಾಗ ಜಸ್ಟ್ ಟ್ರೈಲರ್ ಅಷ್ಟೇ. ಇನ್ನು 2035 ಒಳಗಡೆ EV ಸೆಕ್ಟರು ಈಗಿರೋದು ಎಲ್ಲಿಂದ ಎಲ್ಲಿಗೆ ಹೋಗಿರುತ್ತೆ ನೀವೇ ಥಿಂಕ್ ಮಾಡಿ. ಓಕೆ, ನೀವೇ ನೋಡ್ತೀರಾ ಮುಂದಿನ ದಿನಗಳಲ್ಲಿ EV ಸೆಕ್ಟರ್ ಯಾವ ಥರ ಹೋಗುತ್ತೆ ಅಂತ. ಬಟ್ EV ಸೆಕ್ಟರ್ಗೆ ತುಂಬ ಕೆಲಸ ಮಾಡಬೇಕು. ಇನ್ನೂ ಗೌರ್ಮೆಂಟ್ ಕಡೆಯಿಂದ ತುಂಬ ಕೆಲಸ ಆಗಬೇಕು. ಬರೀ ಸಬ್ಸಿಡಿ ಕೊಡೋದು ಒಂದೇ ಅಲ್ಲ. ಸೊ EV ಸ್ಟೇಷನ್ಸು ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಇನ್ಸ್ಟಾಲ್ ಆಗಬೇಕು. ಒಂದು ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ ಬರಬೇಕು. ಓಕೆ, ಸೊ ಇದ್ರ ಸಲುವಾಗಿ ಯಾವ್ಯಾವುದು ಸ್ಟಾಕ್ಸ್ ಅಂತ ನೋಡೋಣ ಬನ್ನಿ. ಸೊ ಮೊದಲನೇ ಸ್ಟಾಕ್ ಬಂದು ಒಲೆಕ್ಟ್ರಾ ಗ್ರೀನ್ ಟೆಕ್. ಸೊ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಒಲೆಕ್ಟ್ರಾ ಗ್ರೀನ್ ಟೆಕ್ ಎಲ್ಲಿ ಬರುತ್ತೆ, ನೀವು ಹೇಳಿ ಎಲ್ಲಿ ಬರುತ್ತೆ ಅಂತ. ಸೊ ಹೌದು, ಇದು ನಮ್ಮ ಬೆಂಗಳೂರಲ್ಲಿ BMTCಗೆ ಈಗ ಎಲೆಕ್ಟ್ರಿಕ್ ಬಸ್ಸಸ್ನ ರೋಡಿಗೆ ಬಿಟ್ಟಿದ್ದಾರೆ BMTCಲಿ. ಸೊ ಅದರಲ್ಲಿ ಒಂದು ಒಲೆಕ್ಟ್ರಾ ಗ್ರೀನ್ ಟೆಕ್ ಅನ್ನೋ ಬಸ್ಸಸ್ ಕೂಡ ಓಡಾಡ್ತಾ ಇದೆ. ಇನ್ನೊಂದು JBM ಗ್ರೂಪ್ ಅವ್ರದ್ದು ಓಡಾಡ್ತಾ ಇದೆ. ಸೊ ಮೊದಲನೇ ಸ್ಟಾಕ್ ಬಂದು ಒಲೆಕ್ಟ್ರಾ ಗ್ರೀನ್ ಟೆಕ್. ಸೊ ಇದ್ರದ್ದು ಮ್ಯಾಕ್ಸಿಮಮ್ ರಿಟರ್ನ್ಸ್ ನೋಡಿ, ಸ್ಟಾಕು 2002 27 ರೂಪೀಸ್ಗೆ ಲಿಸ್ಟ್ ಆಗುತ್ತೆ. ಸೊ ಅಲ್ಲಿಂದ ನೋಡಿ ಹೆಚ್ಚು ಕಡಿಮೆ ನಿಮಗೆ 2014ವರೆಗೂ ಏನೂ ರಿಟರ್ನ್ಸ್ ಕೊಟ್ಟಿಲ್ಲ. ಯಾಕಂದರೆ EV ಸೆಕ್ಟರೇ ನಮಗೆ ನೆಲಕ್ಕೆ ಅದೇನೋ ಅನ್ನೋದು ಜನರ ಕಲ್ಪನೆಯೂ ಕೂಡ ಇರಲಿಲ್ಲ. ಎಲೆಕ್ಟ್ರಿಕ್ ಕಾರ ಹೋಗಲೇ ಅನ್ನೋರು ಅಲ್ವಾ. ಸೊ ಇವಾಗ ನೋಡಿ EV ಸೆಕ್ಟರು 2017ಇಂದ ಯಾವಾಗ ಸರ್ಕಾರ ಇದಕ್ಕೆ ಪ್ರಾಮುಖ್ಯತೆ ಕೊಡ್ತೋ, ಸೊ ಅಲ್ಲಿಂದ ಇಲ್ಲಿಗೆ ನೋಡಿದ್ರೆ ನಿಮಗೆ 55,000% 6,000% ರಿಟರ್ನ್ಸನ್ನು ಕೊಟ್ಟಿದೆ ಅಲ್ವಾ. ಸೊ 2020ಗೆ ತೊಗೊಳ್ಳಿ ನೀವು 66 ರೂಪೀಸ್ 44 ರೂಪೀಸ್ ಇರೋ ಸ್ಟಾಕು ನಿಮಗೆ 1007 ಆಲ್ ಟೈಮ್ ಹೈ ಎಷ್ಟು, 1989 ರೂಪೀಸ್ 4,450% ರಿಟರ್ನ್ಸನ್ನು ಕೊಟ್ಟಿದೆ ಅಲ್ವಾ. ಸೊ 4 ವರ್ಷದಲ್ಲಿ ನಿಮಗೆ 5,000% ರಿಟರ್ನ್ಸನ್ನು ಈ ಸ್ಟಾಕು ಕೊಟ್ಟಿದೆ. ಸೊ ಖಂಡಿತ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಮಧ್ಯ ಹೌದು, ನಿಮಗೆ ಹೆಚ್ಚು ಕಡಿಮೆ 20% ಡಿಸ್ಕೌಂಟ್ ಸಿಗುತ್ತೆ ನೋಡಿ. 40% ಕ್ರ್ಯಾಶ್ ಆಗಿತ್ತು. ಸೊ ಇಲ್ಲೂ ಕೂಡ ನಿಮಗೆ ಒಂದು ಈ ಹೈಯಿಂದ ಇಲ್ಲೂ ಕೂಡ ನಿಮ್ಗೊಂದು 20% ಕ್ರ್ಯಾಶ್ ಆಗಿತ್ತು. ಇವಾಗಲೂ ಕೂಡ ಮೇಲ್ಗಡೆಯಿಂದ ನಿಮ್ಗೆ ಲೆಕ್ಕ ಹಾಕ್ಕೊಂಡ್ರೆ ಎಷ್ಟಿದೆ, ಸಾರಿ ಅದು ಸಿಗ್ತಾ ಇಲ್ಲ. ಇವಾಗಲೂ ಕೂಡ ನಿಮಗೆ 20% ಕ್ರ್ಯಾಶ್ ಆಗಿದೆ. ಮಧ್ಯ ಈ ಥರ ಕ್ರ್ಯಾಶ್ಗಳು ಬರ್ತಾನೆ ಇರುತ್ತೆ. ಸೊ ಅದನ್ನೆಲ್ಲ ನೀವು ತಡ್ಕೋತೀವಿ ಅಂದರೆ ಖಂಡಿತ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟು JBM. ನೆಕ್ಸ್ಟ್ ಸೆಕ್ಟರ್ ಯಾವುದು ನಿಮಗೆಲ್ಲರಿಗೂ ಗೊತ್ತಿದೆ, ಗ್ರೀನ್ ಎನರ್ಜಿ. ಗ್ರೀನ್ ಎನರ್ಜಿಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಎಷ್ಟು ಒತ್ತಿದೆ. ಸೋಲಾರ್ ಎನರ್ಜಿ
ಉಪಯೋಗಿಸ್ಕೊಂಡು ಎಲೆಕ್ಟ್ರಿಸಿಟಿನ ತಯಾರಿಸೋಕ್ಕೆ ಎಲ್ಲ ಸಜ್ಜುಗಳು ನಡೀತಾ ಇದೆ ಅಲ್ವಾ. ಸೊ ಇದರಲ್ಲಿ ಸ್ಟಾಕ್ ಯಾವುದು ಅಂತ ನೋಡಿದ್ರೆ, ಸೊ ಈ ಗ್ರೀನ್ ಎನರ್ಜಿ ಸ್ಟಾಕಲ್ಲಿ ಮೊದಲನೇ ಸ್ಟಾಕ್ ಬಂದು KPI ಗ್ರೀನ್. ಸೊ KPI ಗ್ರೀನ್ ನೀವು ನೋಡ್ಬೋದು. ಸೊ ಇದರ ಮಾರ್ಕೆಟ್ ಕ್ಯಾಪ್ ಬಂದು 12,000 crore ಮಾರ್ಕೆಟ್ ಕ್ಯಾಪ್ ಇದೆ. P ರೇಷಿಯೋ 56 ರೂಪೀಸಲ್ಲಿ P ರೇಷಿಯೋ ಇದೆ. ಸೊ ಆಲ್ ಟೈಮ್ ಹೈ ಬಂದು 1,118 ರೂಪೀಸ್ ಇಲ್ಲಿದೆ. ಇವತ್ತಿನ ಸ್ಟಾಕಿನ ಬೆಲೆ 928 ರೂಪೀಸಲ್ಲಿ ಇದೆ. ಸೊ ಸ್ಟಾಕು ಒಂದು ನಿಮಗೆ ಆಲ್ ಟೈಮ್ ಹೈಯಿಂದ 20% ಡಿಸ್ಕೌಂಟಲ್ಲಿದೆ ನೋಡಿ. ಇದು 2-3 ವರ್ಷದ ಹಿಂದೆ ಇದರದ್ದು ಮಾರ್ಕೆಟ್ ಕ್ಯಾಪ್ ಬಂದು 400-450 crore ಮಾರ್ಕೆಟ್ ಕ್ಯಾಪ್ ಇತ್ತು. ಇವತ್ತು ಯಾರು ಅದನ್ನು ಊಹಿಸಿದ್ರು 12,000 ಕೋಟಿ ಆಗುತ್ತೆ ಅಂತ ನೋಡಿ. ಇವತ್ತು ಸ್ಟಾಕು ಎಲ್ಲಿಂದ ಎಲ್ಲಿಗೆ ಸ್ಮಾಲ್ ಕ್ಯಾಪಿಂದ ಮೀಡಿಯಮ್ ಕ್ಯಾಪಿಗೆ ಬಂದಿದೆ. ಸೊ ಇದರದ್ದು ಒಂದು ಪ್ರಾಫಿಟ್ಸು ತುಂಬ ಚೆನ್ನಾಗಿದೆ. ಸೊ ಈ ಪ್ರಾಫಿಟ್ಸ್ ಮೇಂಟೈನ್ ಮಾಡಬೇಕು ಅಂದರೆ ಇದಕ್ಕೆ ತುಂಬ ಒಳ್ಳೆ ಆರ್ಡರ್ಸ್ ಅಂತೂ ಬರ್ತಾನೇ ಇದೆ. ಕಂಟಿನ್ಯೂಸ್ ಒಳ್ಳೊಳ್ಳೆ ಆರ್ಡರ್ಸ್ ಬರ್ತಾಯಿದೆ. ಆರ್ಡರ್ಸ್ ಎಕ್ಸಿಕ್ಯೂಷನ್ ಆದಲ್ಲಿ ಖಂಡಿತ ಕ್ವಾರ್ಟರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ಯಾವುದು ಅಂದರೆ ಐನಾಕ್ಸ್ ಗ್ರೀನ್ ಎನರ್ಜಿ ಸರ್ವಿಸಸ್. ಸೊ 205 ರೂಪಾಯಿ ಸ್ಟಾಕಿನ ಬೆಲೆ ಇದೆ. ಇದರದ್ದು ಮ್ಯಾಕ್ಸಿಮಮ್ ರಿಟರ್ನ್ಸ್ ಜಾಸ್ತಿ ದಿನ ಆಗಿಲ್ಲ ಲಿಸ್ಟಾಗಿ. 2022 62 ರೂಪೀಸಿಗೆ ಲಿಸ್ಟ್ ಆಗಿದ್ದು ಇವತ್ತು 205 ರೂಪೀಸಲ್ಲಿ ಲಿಸ್ಟ್ ಆಗಿದೆ. ಸೊ ಮಧ್ಯ ತುಂಬ ಏರು ಬೀಳುಗಳು ಇದ್ದಿರುತ್ತೆ, ಕಂಟಿನ್ಯೂಸ್ ಸ್ಟ್ರೈಟ್ ಲೈನ್ ಇಲ್ಲ. ಬಟ್ ಓವರಾಲ್ ನಾವು ನೋಡಿದಾಗ ಇಲ್ಲಿಂದ ಇಲ್ಲಿಗೆ ಸ್ಟಡಿ ಪರ್ಫಾರ್ಮೆನ್ಸು. ಸೊ 2023 24 200% ಜಾಸ್ತಿ ಆಗಿದೆ. ಓಕೆ. ಸೊ ಇವಾಗ ನೀವು ಲಿಸ್ಟ್ ಮಾಡಿದ್ರೂ ಕೂಡ ಮುಂದೆ ಬಡ್ಜೆಟಲ್ಲಿ ತುಂಬ ಒಳ್ಳೊಳ್ಳೆ ಅಲೊಕೇಶನ್ಸು ಗ್ರೀನ್ ಎನರ್ಜಿಗೆ ಸಿಗುತ್ತೆ. ವರ್ಲ್ಡ್ ಲೆವೆಲಲ್ಲೂ ಕೂಡ ಇದರದ ಒಂದು ಗ್ರೀನ್ ಎನರ್ಜಿಗೆ ಒಳ್ಳೆಯ ಒತ್ತನ್ನು ಕೊಡಲಾಗುತ್ತದೆ. ಸೊ ಇದನ್ನೆಲ್ಲ ನಾವು ತಲೆಯಲ್ಲಿಟ್ಕೊಂಡು ಖಂಡಿತ ಈ ಸೆಕ್ಟರ್ಗಳು ಈ ವಿಡಿಯೋದಲ್ಲಿ ತಿಳಿಸಿರುವ 3 ಸೆಕ್ಟರ್ ಮೇಲೆ ನಾವು ಇನ್ವೆಸ್ಟನ್ನು ಮಾಡಬಹುದು. ಇದು ಬಿಟ್ಟು ಬೇರೆ ಸ್ಟಾಕ್ಸ್ ಇದೆ ಗ್ರೀನ್ ಎನರ್ಜಿಲಿ. ಐನಾಕ್ಸ್ ವಿಂಡ್ ಅಂತಿದೆ, ಐನಾಕ್ಸ್ ವಿಂಡ್ ಎನರ್ಜಿ ಅಂತಿದೆ. ಅದೇ ಥರ ಅದಾನಿ ಗ್ರೀನ್ ಎನರ್ಜಿ ಇದೆ. ಸೊ ಸುಮಾರು ಈ ಥರ ಶೇರ್ಸ್ ಇದ್ದಾವೆ. ಸೊ ಮೇಯ್ನ್ ಶೇರ್ಸು ಇವೆರಡು. ಸೊ ಇದನ್ನು ಖಂಡಿತ ನೋಡಿ ಟ್ರೈ ಮಾಡಿ. ನೀವು ಒಂದು ರಿಸರ್ಚನ್ನು ಮಾಡಿ. ಸೊ ನಿಮ್ಮ ರಿಸರ್ಚ್ ಮೇಲೆ ಏನು ಹೇಳುತ್ತೋ ಸೊ ನಿಮ್ಮ ದುಡ್ಡನ್ನು ಹಾಕಿ ಪ್ರಾಫಿಟನ್ನು ತಗೊಳ್ಳಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಮಸ್ಕಾರ, ಧನ್ಯವಾದಗಳು.